Hi students, this is Chandrakant Arkeri, Assistant Professor, Department of Commerce, Government First Grade Women's College, Bailangal, and now we are discussing session 6 of Unit 5, Electronic and Mobile Banking. And this unit we will study debit card. So you are all aware. I don't want to give more explanations on debit cards. Everybody using the debit cards. So this is also a plastic card used to obtain cash or initiate a transaction. So whenever you need any cash from the ATM machine, that time you are using the debit card. Whenever customer uses the debit card, bank account gets debited immediately. ನೀವು ಯಾವಾಗ ನಿಮ್ಮ ಅಕೌಂಟಿಂದ ಯೂಸಿಂಗ್ ಯುವರ್ ಡೆಬಿಟ್ ಕಾರ್ಡ್ ನೀವು ಎ ಟಿ ಎಮ್ಗೆ ಹೋಗಿ ದುಡ್ಡು ತೆಗೆದ ತಕ್ಷಣವೇ ನಿಮ್ಮ ಅಕೌಂಟ್ನಲ್ಲಿ ಎಷ್ಟು ಅಮೌಂಟ್ ನೀವು ತೆಗೆದುಕೊಂಡಿರ್ತೀರ ಅಷ್ಟು ಅಮೌಂಟ್ ಇಮಿಡಿಯೇಟ್ಲಿ ಡೆಬಿಟ್ ಆಗುತ್ತೆ. It is a special plastic card connected with electromagnetic identification that one can use to pay for things purchased directly from his bank account under this system. ಸೊ ನೀವು ಕ್ಯಾಶ್ ತೆಗೆದುಕೊಳ್ಳೋದು ಅಷ್ಟೇ ಅಲ್ಲದೆ ನೀವೇನಾದರೂ ಮಟೀರಿಯಲ್ ಪರ್ಚೇಸ್ ಮಾಡಿದ್ದೀರಿ ಅಂತಂದ್ರೆ ಅಲ್ಲಿಯೂ ಕೂಡ ನೀವು ನಿಮ್ಮ ಡೆಬಿಟ್ ಕಾರ್ಡನ್ನು ಯೂಸ್ ಮಾಡ್ಬೋದು. ಆವಾಗಲೂ ಕೂಡ ಇಮಿಡಿಯೇಟ್ಲಿ ನಿಮ್ಮ ಅಕೌಂಟಿಗೆ ನೀವು ಎಷ್ಟು ಅಮೌಂಟದು ಪರ್ಚೇಸ್ ಮಾಡಿರ್ತೀರಿ ಅಷ್ಟು ಅಮೌಂಟು ಇಮಿಡಿಯೇಟ್ಲಿ ಡೆಬಿಟ್ ಆಗುತ್ತೆ. ಇದರಲ್ಲಿ ಎರಡು ಟೈಪ್ಸ್ ಇದ್ದಾವೆ. ಒಂದು ಆನ್ಲೈನ್ ಡೆಬಿಟ್ ಕಾರ್ಡ್ ಆರ್ ಡೈರೆಕ್ಟ್ ಡೆಬಿಟ್ ಕಾರ್ಡ್, ಇನ್ನೊಂದು ಆಫ್ಲೈನ್ ಡೆಬಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್. ಡೈರೆಕ್ಟ್ ಡೆಬಿಟ್ ಕಾರ್ಡ್ ಈಸ್ ಟು ಅಲೋ ಓನ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ಸ್. ಸೊ ನಾವು ಯೂಸ್ ಮಾಡುವಂಥ ಕಾರ್ಡು ಆನ್ಲೈನ್ ಟ್ರಾನ್ಸಾಕ್ಷನ್ಗೂ ಬರುತ್ತೆ, ನಂತರ ಆಫ್ಲೈನ್ ಟ್ರಾನ್ಸಾಕ್ಷನ್ಗೂ ಬರುತ್ತೆ. ಸೊ ಸ್ಪೆಷಲಿ ಫಾರ್ ಆನ್ಲೈನ್ ಪರ್ಚೇಸಸ್ ದೇ ಹ್ಯಾವ್ ಮೇಡ್ ಸಮ್ ಡೈರೆಕ್ಟ್ ಡೆಬಿಟ್ ಕಾರ್ಡ್ಸ್. It is a card used for immediate electronic transfer of money from the customer's bank account to the merchant's account. This requires to enter customer's PIN, that is personal identification number, at the store's terminal. Offline debit card or debit card, it is similar to credit card but it is not credit card. This card allows offline purchases where the shopkeeper's terminal scans our card and creates a debit against our account. So ನೀವು ಎಲ್ಲಿ ಡೈರೆಕ್ಟ್ಲಿ ಶಾಪಿಗೆ ಹೋಗಿದ್ರಿ ಅಂತಂದರೆ ಈ ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ನೀವು ಮಟೀರಿಯಲ್ಸನ್ನು ಪರ್ಚೇಸು ಆಫ್ಲೈನಲ್ಲಿ ಮಾಡ್ಬೋದು. ಸೊ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಸಪ್ರೇಟ್ ಡೆಬಿಟ್ ಕಾರ್ಡ್ ಇದೆ ಮತ್ತು ಆಫ್ಲೈನ್ ಮಾಡಲಿಕ್ಕೆ ಸಪ್ರೇಟ್ ಡೆಬಿಟ್ ಕಾರ್ಡು ಇದೆ. ಸೊ ಫೀಚರ್ಸ್ ಏನಪ್ಪ? ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಚೆಕ್ ಆ್ಯಂಡ್ ಎ ಟಿ ಎಮ್ ಕಾರ್ಡ್. ಇಟ್ ಈಸ್ ಮೆಂಟ್ ಫಾರ್ ವಿತ್ಡ್ರಾವಲ್ಸ್ ಅಗೇನ್ಸ್ಟ್ ದ ಬ್ಯಾಲೆನ್ಸ್ ಆಲ್ರೆಡಿ ಅವೈಲೇಬಲ್ ಇನ್ ದ ಅಕೌಂಟ್. ಸೊ ನಿಮ್ಮ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇದ್ದರೆ ಮಾತ್ರ ಈ ಡೆಬಿಟ್ ಕಾರ್ಡನ್ನು ಯೂಸ್ ಮಾಡಲಿಕ್ಕೆ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಸೊ ಇಟ್ ಈಸ್ ದ ಅಬ್ಲಿಗೇಷನ್ ಆಫ್ ಕಾರ್ಡ್ ಹೋಲ್ಡರ್ಸ್ ಟು ಮೇಂಟೈನ್ ಸಫಿಷಿಯೆಂಟ್ ಬ್ಯಾಲೆನ್ಸ್. ಸೊ ಅದಕ್ಕಾಗಿ ನೀವು ಸಫಿಷಿಯೆಂಟ್ ಬ್ಯಾಲೆನ್ಸನ್ನು ನಿಮ್ಮ ಅಕೌಂಟಲ್ಲಿ ಇಡಬೇಕಾಗತ್ತೆ. ಸೊ ನೋ ಕ್ರೆಡಿಟ್ ಪೀರಿಯಡ್, ಅವರ್ ಬ್ಯಾಂಕ್ ಇಸ್ ಡೆಬಿಟೆಡ್ ಇಮಿಡಿಯೇಟ್ಲಿ. ಸೊ ಕ್ರೆಡಿಟ್ ಕಾರ್ಡ್ ಥರ ಇಲ್ಲಿ ಯಾವುದೇ ರೀತಿಯಾದಂತಹ ಕ್ರೆಡಿಟ್ ಪೀರಿಯಡ್ ಇರೋದಿಲ್ಲ. ನೀವು ಎಷ್ಟು ಅಮೌಂಟ್ ತಗೊಳ್ತೀರಿ ಅಥವಾ ಎಷ್ಟು ಅಮೌಂಟ್ ಪರ್ಚೇಸ್ ಮಾಡಿರ್ತೀರಿ ಅಷ್ಟು ಅಮೌಂಟ್ ಇಮಿಡಿಯೇಟ್ಲಿ ಡೆಬಿಟ್ ಆಗುತ್ತೆ. ಕಂಡೀಷನ್ಸ್ ಫಾರ್ ಆಪ್ರೇಟಿಂಗ್ ಡೆಬಿಟ್ ಕಾರ್ಡ್. ಏನು ಕಂಡೀಷನ್ಸ್ ಅದಪ್ಪ? ಬಿಫೋರ್ ಆಪ್ರೇಟಿಂಗ್ ಡೆಬಿಟ್ ಕಾರ್ಡ್ ಯು ಶುಡ್ ಹ್ಯಾವ್ ಅ ಪಿನ್ ನಂಬರ್. ಅದಂತೂ ಗೊತ್ತಿದೆ. ಪಿನ್ ನಂಬರ್ ನೀವು ರಾಂಗ್ ಗೊತ್ತಿದ್ರೂ ಸಹಿತ ಟ್ರಾನ್ಸಾಕ್ಷನ್ ಡೆಕ್ಲೈನ್ ಅಂತ ಮೆಸೇಜ್ ಬರುತ್ತೆ. ದೆನ್ ಲಾಸ್ ಆಫ್ ಕಾರ್ಡ್, ನೀವು ಡೆಬಿಟ್ ಕಾರ್ಡನ್ನು ಕಳೆದುಕೊಳ್ಳುವ ಹಾಗಿಲ್ಲ. ಕಳೆದುಕೊಂಡ್ರಿ ಅಂತಂದರೆ ನೀವು ಬ್ಯಾಂಕಿಗೆ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ, ಬ್ಯಾಂಕ್ನವರು ಅದಕ್ಕೆ ಚಾರ್ಜ್ ಮಾಡಿ ನಿಮಗೆ ಹೊಸ ಕಾರ್ಡನ್ನು ಕೊಡ್ತಾರೆ. ದೆನ್ ಡೆಬಿಟ್ ಟು ಕಸ್ಟಮರ್ಸ್ ಅಕೌಂಟ್. ಸೊ ಯಾರು ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಅಕೌಂಟ್ಸ್ ತಗೊಳ್ತಾರೋ ಆ ಡೆಬಿಟ್ ಕಾರ್ಡ್ ಯಾರ ಹೆಸರಲ್ಲಿರುತ್ತೋ ಅವರ ಅಕೌಂಟ್ನಿಂದ ಅಮೌಂಟು ಡೆಬಿಟ್ ಆಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ದೆನ್ ಟ್ರಾನ್ಸಾಕ್ಷನ್. ಸೊ ನೀವು ಟ್ರಾನ್ಸಾಕ್ಷನ್ ಮಾಡಿದಾಗ ಮಾತ್ರ ಡೆಬಿಟ್ ಕಾರ್ಡ್ ಯೂಸ್ ಆಗುತ್ತೆ. ಟ್ರಾನ್ಸಾಕ್ಷನ್ ಇನ್ ದ ಸೆನ್ಸ್ ನೀವು ಪರ್ಚೇಸ್ ಮಾಡಿದ್ರಿ ಆವಾಗ ಡೆಬಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ದುಡ್ಡು ಕಡಿಮೆ ಆಗುತ್ತೆ. ನಂತರ ನೀವು ಕ್ಯಾಶ್ ವಿತ್ಡ್ರಾವಲ್ ಮಾಡ್ಕೊಂಡ್ರಿ ಅಂತಂದ್ರೆ ಆ ಸಂದರ್ಭಗಳಲ್ಲಿನೂ ಅಮೌಂಟು ಕಡಿಮೆ ಆಗುತ್ತೆ. ಇದನ್ನು ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಟ್ರಾನ್ಸಾಕ್ಷನ್ ರಿಕಾರ್ಡೆಡ್ ಬೈ ದ ಬ್ಯಾಂಕ್ ವಿಲ್ ಬಿ ಬೈಂಡಿಂಗ್. ಡೆಬಿಟ್ ಕಸ್ಟಮರ್ಸ್ ಅಕೌಂಟ್ ಅವರು ಡೆಬಿಟ್ ಆಗುತ್ತೆ, ಲಾಸ್ ಆಫ್ ಕಾರ್ಡ್ ಆಗುತ್ತೆ. ಓಕೆ.
Then advantages. Cash withdrawals. The cardholder can withdraw minimum of rupees 100 and maximum of rupees 15,000 per day. ಈಗ 20,000 ಇದೆ. It is depending upon the banks. ಆ ಬ್ಯಾಂಕ್ಸ್ ಯಾವ ರೀತಿ ಅವ್ರು ಲಿಮಿಟ್ ಇಟ್ಟಿರ್ತಾರೆ, ಆನ್ ದ್ಯಾಟ್ ಬೇಸಿಸ್ ದ ಕಸ್ಟಮರ್ ಇಸ್ ಡ್ರಾಯಿಂಗ್ ದ ಅಮೌಂಟ್. ಕನ್ವೀನಿಯನ್ಸ್. ಸೊ ನೀವು ಇಮಿಡಿಯೇಟ್ಲಿ ಅಮೌಂಟನ್ನು ತೆಗೆದುಕೊಳ್ಬೋದು. In case we are in international traveling, it is not necessary to stock up on traveler's check or cash. We can use our debit card to withdraw cash from over 5 lakh ATM around the world in over 100 countries. ಸೊ ನೀವು ಬೇರೆ ದೇಶಕ್ಕೆ ಹೋದ್ರೂ ಸಹಿತ ನೀವು ರಿಕ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ಈ ಕಾರ್ಡ್ ಯೂಸ್ ಮಾಡಿ ನೀವು ಬೇರೆ ದೇಶಗಳಲ್ಲಿ ದುಡ್ಡನ್ನು ತಗೋಬೋದು. ದೆನ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಅ ಕಸ್ಟಮರ್ ಗೆಟ್ ಅ ಸ್ಟೇಟ್ಮೆಂಟ್ ಆಫ್ ಟ್ರಾನ್ಸಾಕ್ಷನ್ ಫ್ರಮ್ ದ ಬ್ರಾಂಚ್. ಸೊ ನೀವು ಮಿನಿ ಸ್ಟೇಟ್ಮೆಂಟ್ ಅಂತ ನೀವು ತೆಗೆದುಕೊಳ್ತೀರಾ. ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಯು ವಿಲ್ ಚೆಕ್ ದ ಮಿನಿ ಸ್ಟೇಟ್ಮೆಂಟ್. 10 ಟ್ರಾನ್ಸಾಕ್ಷನ್ ಅದರಲ್ಲಿ ಇರ್ತವೆ, ಅವನ್ನು ನೀವು ಚೆಕ್ ಮಾಡಲಿಕ್ಕೆ ಈ ಕಾರ್ಡನ್ನು ಯೂಸ್ ಮಾಡ್ಬೋದು. Disadvantages: no grace period. Debit card transactions are on pay now basis. It means that no grace period is allowed. ಯಾವಾಗ ನೀವು ಟ್ರಾನ್ಸಾಕ್ಷನ್ ಮಾಡ್ತೀರಿ ಅವಾಗ ಇಮಿಡಿಯೇಟ್ ಪೇ ಆಗುತ್ತೆ. ಲಿಮಿಟೆಡ್ ಪ್ರೊಟೆಕ್ಷನ್. ದಿಸ್ ಕಾರ್ಡ್ ಹ್ಯಾಸ್ ಲೆಸ್ ಪ್ರೊಟೆಕ್ಷನ್ ಇನ್ ಡಿಫೆಕ್ಟಿವ್ ಗೂಡ್ಸ್. ಏನಾದರೂ ಮಟೀರಿಯಲ್ ಡಿಫೆಕ್ಟಿವ್ ಇತ್ತು ಅಂತಂದರೆ ಕ್ಯಾಶ್ ವಾಪಸ್ ಕೊಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ದೆನ್ ಏನಪ್ಪ ಡಿಫ್ರೆನ್ಸ್ ಏನಿದೆ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ನಲ್ಲಿ ಅಂತಂದರೆ, ಓಪನಿಂಗ್ ಆಫ್ ಅಕೌಂಟ್. ಕ್ರೆಡಿಟ್ ಕಾರ್ಡ್ ಬೇಕಾಯಿತು ಅಂತಂದ್ರೆ ಇಟ್ ಡಸ್ ನಾಟ್ ರಿಕ್ವೈರ್ ದ ಓಪನಿಂಗ್ ಆಫ್ ಅನ್ ಅಕೌಂಟ್ ಇನ್ ದ ರಿಸೀವಿಂಗ್ ಬ್ಯಾಂಕ್. ನಿಮ್ಗೆ ಕ್ರೆಡಿಟ್ ಕಾರ್ಡ್ ಬೇಕು ಅಂಥೇಳಿ ನೀವು, ಸೊ ಐ ವಿಲ್ ಗಿವ್ ಮೈ ಓನ್ ಎಕ್ಸಾಂಪಲ್. ಐ ಆಮ್ ಹ್ಯಾವಿಂಗ್ ಅ HDFC ಕ್ರೆಡಿಟ್ ಕಾರ್ಡ್, ಬಟ್ ಐ ಆಮ್ ನಾಟ್ ಹ್ಯಾವಿಂಗ್ ಎನಿ ಅಕೌಂಟ್ ಇನ್ HDFC ಬ್ಯಾಂಕ್. ಆದರೂ ಸಹಿತ ನನ್ನಲ್ಲಿ HDFC ಕ್ರೆಡಿಟ್ ಕಾರ್ಡ್ ಇದೆ. ಬಟ್ ಡೆಬಿಟ್ ಕಾರ್ಡ್ಗೆ ಏನಾಗುತ್ತೆ, ಇಟ್ ಈಸ್ ನೆಸಸರಿ, ದಟ್ ಈಸ್ ಓಪನಿಂಗ್ ಆಫ್ ಅನ್ ಅಕೌಂಟ್ ಈಸ್ ನೆಸಸರಿ. ಯಾವುದು SB ಅಕೌಂಟ್ ಇರುತ್ತೆ, ಕರೆಂಟ್ ಅಕೌಂಟ್ ಇರುತ್ತೆ, ಅಂಥವ್ರಿಗೆ ಮಾತ್ರ ಡೆಬಿಟ್ ಕಾರ್ಡನ್ನು ಇಶ್ಯೂ ಮಾಡ್ತಾರೆ. ಇಲ್ಲ ಅಂದರೆ ಕಾರ್ಡ್ ವಿಲ್ ನಾಟ್ ಬಿ ಇಶ್ಯೂಡ್. ರಿಸ್ಕ್. ದೇರ್ ಈಸ್ ಅ ರಿಸ್ಕ್ ಆಫ್ ಓವರ್ ಫಂಡಿಂಗ್. ನೋ ರಿಸ್ಕ್ ಆಫ್ ಓವರ್ ಫಂಡಿಂಗ್. ಕ್ರೆಡಿಟ್ ಕಾರ್ಡ್ನಲ್ಲಿ ನಮ್ಗೆ ಲಿಮಿಟ್ ಕೊಟ್ಟಿರ್ತಾರೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಅಂಥೇಳಿ. ನಾವು ಜಾಸ್ತಿ ಅಮೌಂಟ್, ಲಿಮಿಟ್ 3 ಲಕ್ಷ ಇದೆ ಅಂಥೇಳಿ 3 ಲಕ್ಷ ರೂಪಾಯಿ ಏನಾದರೂ ನಾವು ಖರ್ಚು ಮಾಡಿಬಿಟ್ವಿ ಅಂತಂದ್ರೆ ತುಂಬಲಿಕ್ಕೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಆದರೆ ಡೆಬಿಟ್ ಕಾರ್ಡ್ನಲ್ಲಿ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ ನಿಮ್ಮಲ್ಲಿ ದುಡ್ಡು ಎಷ್ಟಿದೆ ಅಂಥೇಳಿ, ಅಷ್ಟನ್ನು ನೀವು ಖರ್ಚು ಮಾಡ್ಬೋದು. ಇಂಟ್ರೆಸ್ಟ್. ಇಂಟ್ರೆಸ್ಟ್ ಇಸ್ ಚಾರ್ಜ್ ಆನ್ ಡಿಲೇಡ್ ಪೇಮೆಂಟ್ಸ್. ನೀವು ಕ್ರೆಡಿಟ್ ಕಾರ್ಡ್ನಲ್ಲಿ ಏನಾದರೂ ಅವರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಡ್ಯೂ ಡೇಟ್ ಕೊಟ್ಟಿರ್ತಾರೆ, ಅಷ್ಟರಲ್ಲಿ ನೀವು ಅಮೌಂಟನ್ನು ಪೇ ಮಾಡದೇ ಇದ್ದರೆ ನಿಮಗೆ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ. ಬಟ್ ಡೆಬಿಟ್ ಕಾರ್ಡ್ನಲ್ಲಿ ನೋ ಇಂಟ್ರೆಸ್ಟ್, ಬಿಕಾಸ್ ಯು ಆರ್ ಯೂಸಿಂಗ್ ಯುವರ್ ಓನ್ ಮನಿ. ನಿಮ್ಮ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇರುತ್ತೆ ಅದರ ಪ್ರಕಾರ ನೀವು ಡೆಬಿಟ್ ಕಾರ್ಡನ್ನು ಯೂಸ್ ಮಾಡ್ತೀರಿ. ಅದಕ್ಕೆ ಬ್ಯಾಂಕು ಯಾವುದೇ ರೀತಿಯಾದಂಥ ಇಂಟ್ರೆಸ್ಟನ್ನು ಚಾರ್ಜ್ ಮಾಡೋಲ್ಲ. ದೆನ್ ಗ್ರೇಸ್ ಪೀರಿಯಡ್. ಗ್ರೇಸ್ ಪೀರಿಯಡ್ ಆಫ್ 30 to 40 days ಆಫ್ ಪೇಮೆಂಟ್ ಈಸ್ ಗಿವನ್. ನೋ ಗ್ರೇಸ್ ಪೀರಿಯಡ್ ಈಸ್ ಗಿವನ್. Limits for withdrawals. Customer can draw the funds up to the predetermined limit. It is nothing but overdraft or loan. ಸೊ ಕ್ರೆಡಿಟ್ ಕಾರ್ಡ್ನಲ್ಲಿ ಮಾಡಿರ್ತಾರೆ ಇಷ್ಟೇ ಅಮೌಂಟ್ ಅಂತ ಲಿಮಿಟ್ ಫಿಕ್ಸ್ ಮಾಡಿರ್ತಾರೆ. ಬಟ್ ಕಸ್ಟಮರ್ ಕ್ಯಾನ್ ಡ್ರಾ ಫಂಡ್ಸ್ ಫ್ರಮ್ ದ ಕ್ರೆಡಿಟ್ ಬ್ಯಾಲೆನ್ಸ್ ಅವೈಲೇಬಲ್ ಇನ್ ಹೀಸ್ ಅಕೌಂಟ್ ಮ್ಯಾಕ್ಸಿಮಮ್ 20,000 a day. ಸೊ ಡಿಪೆಂಡಿಂಗ್ ಅಪಾನ್ ದ ಬ್ಯಾಂಕ್ಸ್, ಐ ಹ್ಯಾವ್ ಆಲ್ರೆಡಿ ಇನ್ಫಾರ್ಮ್ಡ್. Then network. Sophisticated communication network is essential. No sophisticated communication network is necessary. So these are the differences between the debit card and credit card. So in this session you have discussed about debit card and the difference between debit card and credit card. So thank you very much.